Hello, good morning, dear students. Namaste. So, the next topic is angular velocity. So, in previous video, we talked of vector product ಅಥವಾ ಕ್ರಾಸ್ ಪ್ರಾಡಕ್ಟ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ವಾಸ್. ಯಾಕಂದರೆ ವೆಕ್ಟರ್ ಪ್ರಾಡಕ್ಟ್ ಯಾಕೆ ಕಲಿತೀವಿ ಈ ಚಾಪ್ಟರ್ಲಿ ಅಂದರೆ ಈ ಚಾಪ್ಟರ್ಲಿ ಭಾಳ ವೆಕ್ಟರ್ ಪ್ರಾಡಕ್ಟ್ ಬರ್ತಾ ಹೋಗ್ತವೆ. ಸೊ ಅದಕ್ಕೆ ನೀನು ಶುಡ್ ನೋ ದ ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಆ್ಯಂಗ್ಯುಲರ್ ವೆಲಾಸಿಟಿ. ವಾಟ್ ವೆಲಾಸಿಟಿ ಇಟ್ ಈಸ್ ಕಾಲ್ಡ್? ಆ್ಯಂಗ್ಯುಲರ್ ವೆಲಾಸಿಟಿ. ಆ್ಯಂಗ್ಯುಲರ್ velocity. So you know linear velocity, ಅದೇ ಥರ ಇದೆ angular velocity represented by omega. Angular velocity represented by omega, it is a vector omega. ಹೌದಾನೆ? ಸೊ ನೀನು ಲೀನಿಯರ್ ವೆಲಾಸಿಟಿ ಗೊತ್ತು. ಸೊ ಯು ನೋ ಲೀನಿಯರ್ ವೆಲಾಸಿಟಿ. ಸೊ ಲೀನಿಯರ್ ವೆಲಾಸಿಟಿ ಯು ನೋ ವಿ, ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಹೌದಾನೆ? ಸೊ dx by dt. dx by dt, if it is a vector, so it becomes dx by dt. Now then it is called a linear velocity. Andre it is the rate of displacement, change in displacement. Howdane? So rate of displacement of a particle is called linear velocity. Andre yavado particle hogta ಇದೆ, say a particle is moving, a car is moving on a straight road. ಹೌದಾ? ಸೊ ಇಲ್ಲಿ x1 is the distance, position vector. ಇಲ್ಲಿ ನಾವು the x2 is the position vector. ಹೌದಾನೆ? ಸೊ x1 ಇಂದ x2 ಹೋಗೋಕ್ಕೆ ಸೊ ಇಟ್ ಟೇಕ್ಸ್ ಎ ಟೈಮ್ ಆಫ್ ಡೆಲ್ಟಾ ಟಿ ಅಂತ ಇಟ್ಕೊಳ್ಳಿ, ಅಥವಾ ಮೇಕ್ ಇಟ್ ಆಸ್ ಡೆಲ್ಟಾ ಟಿ ಎಷ್ಟು ಟೈಮ್ ತಾಣುತ್ತೆ. ಹೌದಾನೆ? ಸೊ ದೇರ್ ಫಾರ್ ದ ಲೀನಿಯರ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್, ದ ಕಾರ್ ವಿಲ್ ಬಿ ಈಕ್ವಲ್ ಟು x2 ಮೈನಸ್ x1 ಡಿವೈಡ್ ಬೈ ಡೆಲ್ಟಾ ಟಿ. ಬೇಕಾ ನೀನು ವೆಕ್ಟರ್ ಹಾಕ್ಬೋದು. ಅಥವಾ ಲೀನಿಯರ್ ವೆಲಾಸಿಟಿ ವಿ ವಿಲ್ ಬಿ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ಎಂಥದ್ದು? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಬರಿಬೋದು. ಆಯಿತಾ? ಸೊ ಅದೇ ಇಫ್ ಯು ನೋ ದ ಎಂತ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆದರೆ ವಿ ಕಾಲ್ ಇಟ್ ಆಸ್ ಡಿ ಎಕ್ಸ್ ಬೈ ಡಿ ಟಿ. ಅವರೇಜ್ ಆದರೆ ವಿ ಕಾಲ್ ಇಟ್ ಆಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ಹೌದಾನೆ? ಇಟ್ ಈಸ್ ಅಬೌಟ್ ದ ಲೀನಿಯರ್ ವೆಲಾಸಿಟಿ ದಟ್ ವಿ ಹ್ಯಾವ್ ಸ್ಟಡಿಡ್ ಐ ಥಿಂಕ್ ಇನ್ ಚಾಪ್ಟರ್ ನಂಬರ್ 3, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಹೌದಾನೆ? ಬಟ್ ಇಲ್ಲಿ ನಾವು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಆ್ಯಂಗ್ಯುಲರ್ ವೆಲಾಸಿಟಿ. ಎಂಥದ್ದು? ಆ್ಯಂಗ್ಯುಲರ್ ವೆಲಾಸಿಟಿ. ವಾಟ್ ಇಸ್ ದ ನೇಮ್ ಆಫ್ ದ ಚಾಪ್ಟರ್ ನಂಬರ್ 7? ರೊಟೇಷನಲ್ ಮೋಷನ್ and system of particles and rotational motion. ಅಂದರೆ here we consider the rotational motion of the rigid bodies. ಯಾಕಂದ್ರೆ ನಾವು ಮುಂಚೆ ಹೇಳಿದೆ ರಿಜಿಡ್ ಬಾಡಿ ಬೇರೆ ಬೇರೆ ಥರ ಮೋಷನ್ ಮಾಡುತ್ತೆ. ಇಟ್ ಕ್ಯಾನ್ ಗೋ ಟ್ರಾನ್ಸ್ಲೇಷನಲ್ ಮೋಷನ್, ಅಥವಾ ಇಟ್ ಕ್ಯಾನ್ ಗೋ ರೊಟೇಷನಲ್ ಮೋಷನ್, ಇಟ್ ಕ್ಯಾನ್ ಮೇಕ್ ಯಾವುದು ವಾಟ್ ಯು ಕಾಲ್ ಇಟ್ ಅ ರೋಲಿಂಗ್ ಮೋಷನ್, ಮತ್ತು ಇಟ್ ಕ್ಯಾನ್ ಗೋ ಅಂಡರ್ಗೋ ಪ್ರಿಸಿಷನ್. ಬಟ್ ಇಷ್ಟೆಲ್ಲ ಮೋಷನ್ ಮಾಡ್ತೀವಿ, ಅದು ರಿಜಿಡ್ ಬಾಡಿ. ಬಟ್ ನಾನು ಮುಂಚೆನೇ ಹೇಳಿದ್ದೆ, ನಾವು ಈ ಚಾಪ್ಟರ್ಲಿ ಓನ್ಲಿ ವಿ ಟಾಕ್ ಆಫ್ ರೊಟೇಷನಲ್ ಮೋಷನ್ ಬಗ್ಗೆ ಮಾತ್ರ ಮಾತಾಡೋಣ. ಇವೆ ಮೂರು ನಾವು ಓದೋದಿಲ್ಲ. ಹೌದಾನೆ? ಸೊ ದಟ್ಸ್ ವೈ ಕನ್ಸಿಡರ್ ರಿಜಿಡ್ ಬಾಡಿ ವಿಚ್ ಈಸ್ ಅಂಡರ್ ರೊಟೇಷನ್. ಸೇ ಇಟ್ ಇಸ್ ರಿಜಿಡ್ ಬಾಡಿ ಆಫ್ ಎನಿ ಶೇಪ್. ಹೌದಾನೆ? ಇಟ್ ಇಸ್ ರಿಜಿಡ್ ಬಾಡಿ. ಯಾವುದೊಂದು ದೊಡ್ಡ ಬಂಡೆ ಅಂತ ಇಟ್ಕೊಳ್ಳಿ, ಅದು ಕಲ್ಲು ಅಂತೇಳಿ. ಸೊ ಇಟ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಏನಿದು? ಆಕ್ಸಿಸ್ ಆಫ್ ರೊಟೇಷನ್. ಸೊ ಅಲಾಂಗ್ ದಿಸ್ ಆಕ್ಸಿಸ್ the rigid body rotates. So say it is a z axis. The rigid body is rotating, ತಿರುಗ್ತಾ ಇದೆ. say it is moving in an anti-clockwise direction. ಆಯಿತಾ? ಸೊ ನಾವು ಇಲ್ಲಿ ಕನ್ಸಿಡರ್ ಸಮ್ ಪಾಯಿಂಟ್, ಸಮ್ ಪಾಯಿಂಟ್ ಪಿ. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ತೀನಿ. ಇಟ್ ಈಸ್ ಪಾಯಿಂಟ್ ಪಿ ಆನ್ ದ ರಿಜಿಡ್ ಬಾಡಿ. ಹೌದಾನೆ? ಸೊ ಅಥವಾ ಇಲ್ಲ ಸ್ವಲ್ಪ ಈ ಕಡೆ ಕನ್ಸಿಡರ್ ಮಾಡ್ತೀನಿ. ಸೇ ದಿಸ್ ಇಸ್ ಎ ಪಾಯಿಂಟ್ ಪಿ ಆನ್ ದ ರಿಜಿಡ್ ಬಾಡಿ, ಪಾಯಿಂಟ್ ಪಿ. ಆಯಿತಾ? So this is the point C on the rigid body, the axis of the rigid body. What is C? This is Z is the axis of rotation. ಅಂದರೆ ಆಕ್ಸಿಸ್ ಸುತ್ತಲೂ ರಿಜಿಡ್ ಬಾಡಿ ತಿರುಗ್ತಾ ಇರುತ್ತೆ. ಇಟ್ ವಿಲ್ ಅಂಡರ್ಗೋ ರೊಟೇಷನ್ ಮೋಷನ್. ಸಿ ಇಸ್ ದ ಪಾಯಿಂಟ್ ಆನ್ ದ ಆಕ್ಸಿಸ್. ಐ ವಿಲ್ ಜಾಯಿನ್ ಸಿ ಪಿ. ಈ ಸಿ ಇಂದ ಪಿಗೆ ಐ ವಿಲ್ ಜಾಯಿನ್ ಸಿ ಮತ್ತು ಪಿನ ಜಾಯಿನ್ ಮಾಡ್ತೀನಿ. ಆಯಿತಾ? ಸೊ ಇಟ್ ಇಸ್ ದ ಪೊಸಿಷನ್ ವೆಕ್ಟರ್ ಆರ್. ಏನಂತ ಕರಿತಿದ್ದಕ್ಕೆ? ಪೊಸಿಷನ್ ವೆಕ್ಟರ್ ಆರ್. ಆಯಿತಾ? ಸೊ ಆಫ್ಟರ್ ಸಮ್ ಟೈಮ್ ಡೆಲ್ಟಾ ಟಿ, ಈ ಪಾಯಿಂಟ್ ಪಿ ಇದ್ದಿದ್ದು ಸಿನ್ಸ್ ದ ರಿಜಿಡ್ ಬಾಡಿ ರೊಟೇಟಿಂಗ್ ಅದೆಲ್ಲ ಇಲ್ಲಿ ಬಂದುಬಿಟ್ಟಿರುತ್ತೆ. ನಾವು ದಿಸ್ ಐ ವಿಲ್ ಕಾಲ್ ಇಟ್ ಆಸ್ ಪಿ ಡ್ಯಾಶ್ ಅಂತ ಕರಿತೀನಿ. ಅದಕ್ಕೆ ಪಿ ಡ್ಯಾಶ್. ಸೊ ಐ ವಿಲ್ ಜಾಯಿನ್ ಅಗೇನ್ ಸಿ ಪಿ ಡ್ಯಾಶ್. ದಿಸ್ ಬಿಕಮ್ ಸಿ ಪಿ ಡ್ಯಾಶ್. ಅಂದರೆ ದಿಸ್ ಪಾರ್ಟಿಕಲ್ ಪಿ ಏನು ಮಾಡ್ತಾ ಇದೆ? ಇಟ್ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಹಿಂಗೆ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇದೆ. ಹೌದಾನೆ? ನೋಡಿ, ಪಿ ಇಂದ ಪಿ ಡ್ಯಾಶ್ ಹೋಗೋಕ್ಕೆ ಅಷ್ಟು ಡೆಲ್ಟಾ ಟಿ ಎಷ್ಟು ಟೈಮ್ ತಗೊಂಡಿದೆ. ಆವಾಗ ವಾಟ್ ವಿಲ್ ಬಿಟ್ಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಎಷ್ಟು ಆ್ಯಂಗಲ್ ಅದು ಡಿಸ್ಪ್ಲೇಸ್ ಆಯಿತು ನೋಡಿ. ಸಿ ಪಿ ಇದ್ದಿದ್ದು ಸಿ ಪಿ ಡ್ಯಾಶ್ ಹೋಯ್ತು. ಅಂದರೆ ದಿಸ್ ದ ಆ್ಯಂಗಲ್ ಆಫ್ ಡಿಸ್ಪ್ಲೇಸ್ಮೆಂಟ್. ವಿಲ್ ಕಾಲ್ ಇಟ್ ಆಸ್ ಡೆಲ್ಟಾ ತೀಟಾ. ಅಂದರೆ ಡೆಲ್ಟಾ ಟಿ ಎಸ್ ಟೈಮಲ್ಲಿ ಈ ಪಾರ್ಟಿಕಲ್ ಪಿ ಇದೆಯಲ್ಲ ರಿಜಿಡ್ ಬಾಡಿದು, ಅದು ಡೆಲ್ಟಾ ತೀಟಾ ಅಷ್ಟು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಎಂಥ ಡಿಸ್ಪ್ಲೇಸ್ಮೆಂಟ್? ಇಟ್ ಈಸ್ ಕಾಲ್ಡ್ ಆಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ನಾಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಇಟ್ ಈಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅಲ್ಲಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಇಲ್ಲಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ.
ಹೌದು ತಾನೆ. ಸೊ ದೇರ್ ಫೋರ್ ದ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ರೆಪ್ರೆಸೆಂಟೆಡ್ ಬೈ ಒಮೆಗಾ ದಟ್ ವಿಲ್ ಬಿ ಈಕ್ವಲ್ ಟು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಥೀಟಾ ಡಿವೈಡ್ ಬೈ ದ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ. ಸೊ ದಿಸ್ ಇಸ್ ಕಾಲ್ಡ್ as ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ರೆಪ್ರೆಸೆಂಟೆಡ್ ಬೈ ಒಮೆಗಾ, ನಾಟ್ ಡಬ್ಲ್ಯೂ, ಇಟ್ ಇಸ್ ಒಮೆಗಾ. ಹೌದು ತಾನೆ. ಸೊ ಹಾಗಾದ್ರೆ ಆ್ಯಂಗ್ಯುಲರ್ ವೆಲಾಸಿಟಿ ಹೆಂಗೆ ಡಿಫೈನ್ ಮಾಡೋದು? Angular velocity of a particle is defined as the ratio. ನೋಡಿ, it is the ratio. It is the ratio of angular displacement. And the displacement, angular displacement, ratio of angular displacement bracketally delta theta to the time interval, to the time interval delta t. ಸೊ ಈ ರೇಷಿಯೋನ ವಿ ಕಾಲ್ ಇಟ್ ಆಸ್ ಆ್ಯಂಗ್ಯುಲರ್ ವೆಲಾಸಿಟಿ. ಹೌದು ತಾನೆ. ಸೊ ಡ್ಯೂರಿಂಗ್ ವಿಚ್ ದ ಡಿಸ್ಪ್ಲೇಸ್ಮೆಂಟ್ ಅಕರ್ಸ್. ಸೊ ದೇರ್ ಫೋರ್ ವಾಟ್ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ? ಇಟ್ ಇಸ್ ದ ರೇಷಿಯೋ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಟು ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಟು ದ ಟೈಮ್ ಇಂಟರ್ವಲ್ ಡೆಲ್ಟಾ ಥೀಟಾ ಡಿವೈಡ್ ಬೈ ಡೆಲ್ಟಾ ಟಿ. ಹೌದು ತಾನೆ. ಈಗ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಪಿ ಇದ್ದಿದ್ದು ಪಾರ್ಟಿಕಲ್ಲು ಪಿ ಡ್ಯಾಶಲ್ಲಿ ಹೋಗಿದೆ. ಸೊ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಡೆಲ್ಟಾ ಟಿ ಎಷ್ಟು? ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಡೆಲ್ಟಾ ಥೀಟಾ. ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಡೆಲ್ಟಾ ಥೀಟಾ. ಎಷ್ಟು ಟೈಮ್ ಇಂಟರ್ವಲಲ್ಲಿ? ಡೆಲ್ಟಾ ಟಿ ಟೈಮ್ ಇಂಟರ್ವಲ್ಲಿ. ಸೊ ದೇರ್ ಫೋರ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಇಸ್ ಈಕ್ವಲ್ ಟು ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ. ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಏನಂತ ಕರಿತೀವಿ ಅದಕ್ಕೆ? ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಯಾವುದು? ಡೆಲ್ಟಾ ಥೀಟಾ ಇಸ್ ಕಾಲ್ಡ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಡೆಲ್ಟಾ ಟಿ ಇಸ್ ಟೈಮ್ ಇಂಟರ್ವಲ್. ಸೊ ದಟ್ ರೇಷಿಯೋ ವಿ ಕಾಲ್ ಇಟ್ ಆಸ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ಹೌದು ತಾನೆ. ನೋಡಿ, ಪಾಯಿಂಟ್ ಪಿನಲ್ಲಿದ್ದಾಗ, ಸೇ ಇಟ್ ಈಸ್ ಅಟ್ ಪಾಯಿಂಟ್ ಪಿ. ಪಾಯಿಂಟ್ ಪಿನಲ್ಲಿದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಲೀನಿಯರ್ ವೆಲಾಸಿಟಿ? ಸೊ ನೋಡಿ, ದಿಸ್ ಇಸ್ ದ ಡೈರೆಕ್ಷನ್. ಟ್ಯಾಂಜೆಂಟ್ ಆಗಿರುತ್ತೆ ಯಾವಾಗಲೂ. ಲೀನಿಯರ್ ವೆಲಾಸಿಟಿ ವಿಲ್ ಬಿ ಅಲಾಂಗ್ ದ ಟ್ಯಾಂಜೆಂಟ್. ಇಲ್ಲಿದ್ದ ದಿಸ್ ದ ಡೈರೆಕ್ಷನ್. ಪಿ ಡ್ಯಾಶ್ ದಿಸ್ ದ ಲೀನಿಯರ್ ವೆಲಾಸಿಟಿ ಡೈರೆಕ್ಷನ್. ಪಾಯಿಂಟ್ ಪಿ ಇಲ್ಲಿ ಬಂದಾಗ ದಿಸ್ ದ ಡೈರೆಕ್ಷನ್ ಆಫ್ ಲೀನಿಯರ್ ವೆಲಾಸಿಟಿ. ಹಾಗಾದರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ? ನೋಡಿ, ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ವಿಲ್ ಬಿ, ನೋಡಿ ಇಲ್ಲಿದೆ ಬರ್ತೀನಿ. ಸೊ ದಿಸ್ ದ ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ. ಸೊ ಇಟ್ ವಿಲ್ ಬಿ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಅಂದರೆ ಇಟ್ ವಿಲ್ ಬಿ ಅಲಾಂಗ್ ಝಡ್ ಆಕ್ಸಿಸ್. ಇಟ್ ವಿಲ್ ಬಿ ಅಲಾಂಗ್ ಝಡ್ ಆಕ್ಸಿಸ್. ಆಯ್ತಾ? ಅಂದರೆ ಈ ಪಾರ್ಟಿಕಲ್, ಈ ರಿಜಿಡ್ ಬಾಡಿ ಹಿಂಗೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ, ಹಿಂಗೆ ಉಲ್ಟಾ ತಿರುಗ್ತಾ ಇದೆ. ಆವಾಗ ದ ಡೈರೆಕ್ಷನ್ ಆಫ್ ಒಮೆಗಾ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಹಿಂಗಿರುತ್ತೆ. ಅದೇ ಈ ಪಾರ್ಟಿಕಲ್ ಉಲ್ಟಾ ತೀರ ಸ್ಟಾರ್ಟ್ ಆಯ್ತಪ್ಪ, ಹೌದಾ? ಸೊ ಹಿಂಗೆ ಕ್ಲಾಕ್ ವೈಸ್ ತೀರ ಸ್ಟಾರ್ಟ್ ಆಯಿತು. ಆವಾಗ ದ ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಬಿ ಉಲ್ಟಾ. ರೈಟ್ ಹ್ಯಾಂಡ್ ರೂಲ್, ಬಲಗೈ ಹಿಡ್ಕೊಂಡಂಗೆ. ಆಯಿತಾ? ಸೊ ರೈಟ್ ಹ್ಯಾಂಡ್ ರೂಲ್. ನಿನ್ನ 4 ಬೆರಳನ್ನ, ಬಲಗೈನ 4 ಬೆರಳನ್ನ ಕ್ಲಾಸ್ ಮಾಡಿ ಇಟ್ಕೋ. ಹೌದು ತಾನೆ. ಸೊ ಹೆಬ್ಬೆರಳು ಮೇಲಕ್ಕೆ ತೋರಿಸ್ರೆ, ಇಫ್ ನೀನು ಮೇಲಕ್ಕೆ ತೋರಿಸ್ರೆ ಉಳಿದ 4 ಬೆರಳು ಹಿಂಗೆ ತಿರುಗ್ತಾ ಇರ್ತಾ. ಆಯಿತಾ? ನೀನು ಹೆಬ್ಬೆರಳು ಹಿಂಗೆ ಇರುತ್ತೆ. ಹೌದಾ? ಸೊ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಒಮೆಗಾ, ಸೊ ನಿನಗೆ ಗೊತ್ತಿರಬೇಕು ಒಮೆಗಾ ದ ಆ್ಯಂಗ್ಯುಲರ್ ವೆಲಾಸಿಟಿ ವಿಲ್ ಬಿ ಅಲಾಂಗ್ ದ ಆ್ಯಕ್ಸಿಸ್ ಆಫ್ ರೊಟೇಷನ್. ಆ್ಯಕ್ಸಿಸ್ ಆಫ್ ರೊಟೇಷನ್ ಕಡೆ ಇರುತ್ತೆ. ಹೌದಾ? ಸೊ ಮೇಲಿರುತ್ತೋ ಕೆಳಗಿರುತ್ತೋ ಅಂದ್ರೆ ರೈಟ್ ಹ್ಯಾಂಡ್ ರೂಲ್. ಹೌದು ತಾನೆ. ಸೊ ಹಿಂಗೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಮೇಲಕ್ಕಿರುತ್ತೆ. ಅದೇ ನಿಂದು ರಿಜಿಡ್ ಬಾಡಿ ಕ್ಲಾಕ್ ವೈಸ್ ತಿರುಗಿದ್ರೆ, ಹೆಂಗೆ ಕ್ಲಾಕ್ ವೈಸ್ ಹಿಂಗೆ ತಿರುಗಿದ್ರೆ ಅದು ಕೆಳಗಿರುತ್ತೆ. ರೈಟ್ ಹ್ಯಾಂಡ್ ರೂಲ್. 4 ಬೆರಳನ್ನ, ಬಲಗೈ 4 ಬೆರಳನ್ನ ಯಾವ ಥರ ಹಿಡ್ಕೊಂಡ್ರೆ, ಸೊ ಇಟ್ ಇಸ್ ದ ಹೆಬ್ಬೆರಳು. ಆಯಿತಾ? ಇನ್ನು 4 ಬೆರಳು ಹಿಂಗೆ ಹಿಡ್ಕೊಂಡಿರ್ತೀಯ. ಆಯಿತಾ? ನೋಡಿ, 4 ಬೆರಳು ಹಿಂಗಿದ್ರೆ ಅಂದರೆ ಇದು ರೆಡ್ ಕಲರ್ ನೋಡಿ, ಈ ಥರ ಹಿಂಗಿದ್ರೆ ಹೆಬ್ಬೆರಳು ಹಿಂಗೆ ತೋರಿಸ್ತಾ ಇರ್ತದೆ. ದಿಸ್ ವಿಲ್ ಬಿ ಒಮೆಗಾ. ಹೌದು ತಾನೆ. ಅದೇ 4 ಬೆರಳು ಉಲ್ಟಾ ಹಿಂಗೆ ಹಿಡ್ಕೊಂಡಿದ್ರೆ ಉಲ್ಟಾ ತಿರ್ಸ್ಬಿಡ್ತೀಯಪ್ಪ ಅವಾಗ. ಆಯಿತಾ? ಸೊ ಉಲ್ಟಾ ತಿರ್ಸ್ದಾಗ ಹೆಬ್ಬೆರಳು ಹೆಂಗೆ ಬರುತ್ತೆ? ಹೆಬ್ಬೆರಳು ಇಲ್ಲಿ ಕೆಳಗೆ ಬರುತ್ತೆ ಹಿಂಗೆ. ಆಯಿತಾ? ಸೊ ನೀನು 4 ಬೆರಳು ಹಿಂಗಿರ್ತಾವೆ. ಟ್ರೈ ಮಾಡು. ಹೌದು ತಾನೆ. ಆವಾಗ ದಿಸ್ ವಿಲ್ ಬಿ ಒಮೆಗಾ. ಆಯಿತಾ? ಸೊ ನೆನಪಿರಬೇಕು. ಸೊ ದ ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ವಿಲ್ ಬಿ ಅಲಾಂಗ್ ದ ಆ್ಯಕ್ಸಿಸ್ ಆಫ್ ರೊಟೇಷನ್. ಆ್ಯಕ್ಸಿಸ್ ಆಫ್ ರೊಟೇಷನ್ ಯಾವ ದಿಕ್ಕಿನಲ್ಲಿ ಇರುತ್ತೋ ಒಮೆಗಾನು ಅದೇ ದಿಕ್ಕಿನಲ್ಲೇ ಇರುತ್ತೆ. ಸೊ ದೇರ್ ಫಾರ್ ಇನ್ಸ್ಟ್ಯಾಂಟೇನಿಯಸ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಆಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0 delta t by delta theta by delta t, that will be equal to d theta. Therefore omega instantaneous angular velocity that will be equal to d theta by dt. This is called instantaneous angular velocity. ಆಯಿತಾ? ಸೊ ಹಾಗಾದರೆ ವಾಟ್ ಇಸ್ ದ SI unit for angular velocity? So what is the SI unit for angle, plane angle? So it is radian. So agar radian
ಪರ್ ಸೆಕೆಂಡ್ ಕೇಳ್ತಾನೆ. ವಾಟ್ ಇಸ್ SI ಯೂನಿಟ್ ಫಾರ್ ಆಂಗ್ಯುಲರ್ ವೆಲಾಸಿಟಿ? ನೀವು ಬರೀಬೇಕು ರೇಡಿಯನ್ ಪರ್ ಸೆಕೆಂಡ್. ಎಂಥದ್ದು? ರೇಡಿಯನ್ಸ್ ಪರ್ ಸೆಕೆಂಡ್. ದೆನ್ ವಾಟ್ ವಿಲ್ ಬಿ ಇಟ್ಸ್ ಡೈಮೆನ್ಷನ್ ಆಫ್ ಫಾರ್ಮುಲಾ? ನಿಮಗೆ ರೇಡಿಯನ್ ಈಸ್ ಎ ಪ್ಲೇನ್ ಆ್ಯಂಗಲ್, ನೋ ಡೈಮೆನ್ಷನ್, ದೇರ್ಫೋರ್ ಡೈಮೆನ್ಷನ್ ಫಾರ್ಮುಲಾ ವಿಲ್ ಬಿ m0 L0 t minus 1. This is the dimensions of angular velocity. ಹೌದು ತಾನೆ? ಸೊ ನಿಮಗೆ ಗೊತ್ತಾಯ್ತು ಆ್ಯಂಗ್ಯುಲರ್ ವೆಲಾಸಿಟಿ ಅಂದರೆ ಏನು? ಯು ನೋ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಆ್ಯಂಗ್ಯುಲರ್ ವೆಲಾಸಿಟಿ? ಒಮೆಗಾ ಈಸ್ ಈಕ್ವಲ್ ಟು d theta by dt. ವಾಟ್ ಇಸ್ ದ SI ಯೂನಿಟ್? ವಾಟ್ ಆರ್ ದ ಡೈಮೆನ್ಷನ್ಸ್? ಮತ್ತು ವಾಟ್ ವಿಲ್ ಬಿ ಇಟ್ಸ್ ಡೈರೆಕ್ಷನ್? ಆ್ಯಂಗ್ಯುಲರ್ ವೆಲಾಸಿಟಿ ಇದೆ ವೆಕ್ಟರ್ ಒಮೆಗಾ. ವಾಟ್ ವಿಲ್ ಬಿ ಇಟ್ಸ್ ಡೈರೆಕ್ಷನ್? ಇಟ್ ವಿಲ್ ಬಿ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಅಂದರೆ ಆಕ್ಸಿಸ್ ಆಫ್ ರೊಟೇಷನ್ ಅಂದರೆ ಮೇಲ್ಗಡೆ Z ಪ್ಲಸ್ Z ಇರುತ್ತೆ, ಮೈನಸ್ Z ಇರುತ್ತೆ ಅಂದರೆ ರೈಟ್ ಹ್ಯಾಂಡ್ ರೂಲ್, ಬಲಗಡೆ ಇದನ್ನು ಉಪಯೋಗಿಸಬೇಕು. ಹೌದು ತಾನೆ? ಸೊ ನೆಕ್ಸ್ಟ್ ಇದೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆಂಗ್ಯುಲರ್ ವೆಲಾಸಿಟಿ. ನೆಕ್ಸ್ಟ್ ಟಾಪಿಕ್ ಇದೆ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ V ಆ್ಯಂಡ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ಇವೆರಡು ನಡುವೆ ಏನು ಸಂಬಂಧ ಅಂತ ಆಯ್ತಾನೆ. ಸೊ ನೋಟ್ಸಲ್ಲೆಲ್ಲ ಅದು ಹೆಂಗೆ ಅಂತ ಹೇಳಿದ್ದೀನಿ, ಬಟ್ ಅದೆಲ್ಲ ಕಲಿಯೋಕೆ ಹೋಗ್ಬಿಡಿ, ಜಸ್ಟ್ ರಿಮೆಂಬರ್ ದ ರಿಲೇಷನ್. ಸೊ ದ ಆ್ಯಂಗ್ಯುಲರ್ ವೆಲಾಸಿಟಿಗೂ ಲೀನಿಯರ್ ವೆಲಾಸಿಟಿಗೆ ಏನು ರಿಲೇಷನ್? ದ ಲೀನಿಯರ್ ವೆಲಾಸಿಟಿ V ವಿಲ್ ಬಿ ಈಕ್ವಲ್ ಟು ವೆಕ್ಟರ್ ಸ್ಮಾಲ್ v ಬೇಕಾದ್ರೆ ಬರಿ, ಹೆಂಗೆ ಬೇಕಾದ್ರೆ ಬರಿ, ಅಥವಾ ಐ ವಿಲ್ ಮೇಕ್ ಇಟ್ ಆಸ್ V. ದ ಲೀನಿಯರ್ ವೆಲಾಸಿಟಿ V ವಿಲ್ ಬಿ ಈಕ್ವಲ್ ಟು ವೆಕ್ಟರ್ ದಟ್ ವಿಲ್ ಬಿ ಈಕ್ವಲ್ ಟು ಒಮೆಗಾ ಕ್ರಾಸ್ R. ನೆನ್ಪಿಟ್ಕೊಂಬಿಡಿ. This is the relation between V ಮತ್ತು ಒಮೆಗಾ. linear velocity V will be equal to omega cross R. This is the direction of linear velocity V along the tangent. ಹೌದಾನೆ? So that will be equal to omega, the angular velocity ಈ ದಿಕ್ಕಿನಲ್ಲಿದೆ, it will be along the direction V cross R, position vector R. So ನೆನಪಿರಬೇಕು, V will be equal to omega cross R, ಅಥವಾ this can be written, you know, V is equal to omega cross ಅಂದರೆ ಕ್ರಾಸ್ ಪ್ರಾಡಕ್ಟ್, ಅದಕ್ಕೆ ನೆನ್ನೆ ಕಳೆದಿದ್ದು ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್. V will be equal to, ಆಯಿತಾ? ಸೊ ವೆಕ್ಟರ್ ವಿನೇ ಬರಿತೀನಿ, B will be equal to omega R sin theta. A cross B is equal to AB sin theta ಇದ್ದಾಗ n ಕ್ಯಾಪ್. ಹೌದಾನೆ? ಸೊ ವಾಟ್ ಈಸ್ ಥೀಟಾ? ಥೀಟಾ ಇದೆ ಆ್ಯಂಗಲ್ ಬಿಟ್ವೀನ್ ಒಮೆಗಾ ಮತ್ತು ಆರ್. ಒಮೆಗಾಗೂ ಆರ್ಗೂ ಏನು ಆ್ಯಂಗಲ್ ಅಂತ ನೋಡಿ. ಇಲ್ಲಿ ಆರ್ ಈಸ್ ಇನ್ ದಿಸ್ ಪ್ಲೇನ್, ನಿಮ್ಮ ಮೊಬೈಲ್ ಮೇಲಿದೆ. ಒಮೆಗಾ ಏನು ಮಾಡಿದೆ, ನಿಮ್ಮ ಮೊಬೈಲಿಂದ ಹೊರಗಿದೆ. ಸೊ ದ ಮೇಲ್ಗಡೆ ಹೋಗ್ತಾ ಇದೆ, ಆ್ಯಂಗಲ್ ಈಸ್ ಥೀಟಾ. ಸೊ sin 90 is 1. ಸೊ ದೇರ್ ಫಾರ್ ವಿ ಕ್ಯಾನ್ ರೈಟ್ V is equal to omega R. V is equal to omega R. So you can simply write in scalar form V is equal to omega R. So this is the relation between angular velocity omega and linear velocity V. ಹೌದಾನೆ? ನೋಡಿ, ಇಫ್ ದೇರ್ ಇಸ್ ಎನಿ ಪಾರ್ಟಿಕಲ್ ಆನ್ ದ ಆ್ಯಕ್ಸಿಸ್, ಯಾವುದೋ ಪಾರ್ಟಿಕಲ್ ಆ್ಯಕ್ಸಿಸ್ ಮೇಲೆ ಇದೆಯಪ್ಪ, ಸೇ ಸಮ್ ಪಾರ್ಟಿಕಲ್ Q ಅಂತ, ಸೇ ಇಟ್ ಇಸ್ ಆನ್ ದ ಆ್ಯಕ್ಸಿಸ್. ವಾಟ್ ಇಸ್ ದ ಆರ್? ಆರ್ ಅಂದರೆ ಪೊಸಿಷನ್ ವೆಕ್ಟರ್, ಅಂದರೆ ಆರ್ ಅಂದರೆ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತ, ದಟ್ ಇಸ್ ದ ಪೊಸಿಷನ್ ವೆಕ್ಟರ್. ಬಟ್ ಇಲ್ಲಿ ಆ್ಯಕ್ಸಿಸ್ ಮೇಲಿದೆ ಅಂದರೆ ಆರ್ ಬಿಕಮ್ 0. ಸೊ ದೇರ್ ಫಾರ್ ವಿ ವಿಲ್ ಬಿ 0. ಅಂದರೆ ಫಾರ್ ಎನಿ ಪಾರ್ಟಿಕಲ್ ಆನ್ ದ ಆ್ಯಕ್ಸಿಸ್ ಮೇಲೆ ಯಾವುದೇ ಪಾರ್ಟಿಕಲ್ ತಗೋ, ಅದರ ಲೀನಿಯರ್ ವೆಲಾಸಿಟಿ ಏನಾಗಿರುತ್ತೆ? 0 ಆಗಿರುತ್ತದೆ. ಆಯಿತಾ? ದ ಪಾರ್ಟಿಕಲ್ ಕೇಳ್ಬೋದು, ವಾಟ್ ಇಸ್ ದ ಲೀನಿಯರ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಆನ್ ದ ಆ್ಯಕ್ಸಿಸ್ ಫಾರ್ ದ ರಿಜಿಡ್ ಬಾಡಿ ವಿಚ್ ಈಸ್ ಇನ್ ರೊಟೇಷನ್ ಅಂತ. ದ ಲೀನಿಯರ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಆನ್ ದ ಆ್ಯಕ್ಸಿಸ್ ವಿಲ್ ಬಿ 0. ವಿ ವಿಲ್ ಬಿ 0. ಯಾಕೆ ವಿ 0 ಆಗುತ್ತೆ ಅಂದರೆ ಅದರದ್ದು ಒಮೆಗಾ ಆರ್ 0 ಇರುತ್ತೆ. ದೇರ್ ಫಾರ್ ವಿ ವಿಲ್ ಬಿ 0. ಹೌದಾನೆ? ಸೊ ನೆಕ್ಸ್ಟ್ ನೋಡೋಣ ಸಮ್ ನೋಟ್ಸ್, ಆಯಿತಾ? ಸೊ ದಿಸ್ ಈಸ್ ದ ಇಕ್ವೇಷನ್, ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. ಏನು? ವಿ ಈಸ್ ಈಕ್ವಲ್ ಟು ಒಮೆಗಾ ಕ್ರಾಸ್ ಆರ್. ಈಕ್ವೇಷನ್ ತೋರಿಸ್ತಾ ಇದೆ ಲೀನಿಯರ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ವಿ will be different for particles at different distances which are different position. ಹೌದಾನೆ? ಸೇ ಸಮ್ ಪಾರ್ಟಿಕಲ್ ಇಲ್ಲೇ ಅಲ್ಲ ಇದೆಯಪ್ಪ, ಆಯಿತಾ? ದಿಸ್ ಇಸ್ ದ ಡಿಸ್ಟೆನ್ಸ್ ಆರ್. ಇಲ್ಲೇ ಒಂದು ಪಾರ್ಟಿಕಲ್ ಇಲ್ಲೆಲ್ಲ ಇದೆಯಪ್ಪ, ಅದು ಡಿಸ್ಟೆನ್ಸ್ ಆರ್, ಆಯಿತಾ? ಸೊ ಅಂದರೆ ಫಾರ್ ಪಾರ್ಟಿಕಲ್ಸ್ ಅಟ್ ಡಿಫ್ರೆಂಟ್ ಡಿಸ್ಟೆನ್ಸಸ್, ಆಯಿತಾ? ಸೊ ದಿಸ್ ಪಾರ್ಟಿಕಲ್ ನೋಡಿ, ಆರ್ ವ್ಯಾಲ್ಯೂ ಜಾಸ್ತಿ ಇದೆ, ಇಲ್ಲಿ ಆರ್ ವ್ಯಾಲ್ಯೂ ಕಡಿಮೆ ಇದೆ. ಇಲ್ಲಿದೆ ಯಾವುದೋ ಪಾರ್ಟಿಕಲ್ ಆರ್ ವ್ಯಾಲ್ಯೂ ಕಡಿಮೆ, ಹೌದಾ? ಅಂದರೆ ಪಾರ್ಟಿಕಲ್ ಬೇರೆ ಬೇರೆ ಪೊಸಿಷನಲ್ಲಿದ್ದರೆ ಅವಳ ಲೀನಿಯರ್ ವೆಲಾಸಿಟಿ ಬೇರೆ ಬೇರೆ ಇರುತ್ತೆ. ಆಯಿತಾ? ನೆನ್ಪಿಟ್ಕೊಳ್ಳಿ ಈಕ್ವೇಷನ್. ಇಲ್ಲಿ ನೋಟ್ಸಲ್ಲಿಂದ ಈಕ್ವೇಷನ್ 1 ಅಂತ ಬರ್ತೀನಿ, ಹೌದಾನೆ? ಸೊ ಈಕ್ವೇಷನ್ 1 ಶೋಸ್ ದಟ್ ಲೀನಿಯರ್ ವೆಲಾಸಿಟಿ ಆಫ್ ಪಾರ್ಟಿಕಲ್ಸ್ ಸಿಚುಯೇಟೆಡ್ ಅಟ್ ಡಿಫ್ರೆಂಟ್ ಪೊಸಿಷನ್. ಸೊ ಇಲ್ಲೊಂದು ಯಾವುದೋ ಇದೆ, ಇಲ್ಲೊಂದು ಯಾವುದೋ ಇದೆ, ಹೌದಾನೆ? ಸೊ ಬೇರೆ ಬೇರೆ ಪೊಸಿಷನಲ್ಲಿದ್ದರೆ ಅವಳ ಲೀನಿಯರ್ ವೆಲಾಸಿಟಿ ಬೇರೆ ಬೇರೆ ಇರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದೆ ಫ್ಯಾನಲ್ಲಿ, ಅಥವಾ ಇಫ್ ಎ ಫ್ಯಾನ್ ಸ್ಟಾರ್ಟ್ಸ್ ರೊಟೇಟಿಂಗ್, ಹೌದಾನೆ? ಇಲ್ಲಿ ಯಾವುದೋ ಪಾರ್ಟಿಕಲ್ ತುದಿಯಲ್ಲಿದೆಯಪ್ಪ, ಅದು ಭಾಳ ಫಾಸ್ಟ್ ತಿರಬೇಕು. ಅದೇ ಯಾವುದೋ ಪಾರ್ಟಿಕಲ್ ಹತ್ತಿರ ಇದೆ, ಅದು ನಿಧಾನಕ್ಕೆ ತಿರುಗುತ್ತೆ. ಅಂದರೆ ಇದಕ್ಕೆ ಲೀನಿಯರ್ ವೆಲಾಸಿಟಿ ಜಾಸ್ತಿ ಇರುತ್ತೆ, ಇದಕ್ಕೆ ಲೀನಿಯರ್ ವೆಲಾಸಿಟಿ ಕಡಿಮೆ ಇರುತ್ತೆ. ಹೌದಾನೆ? ಅಂದರೆ ಫಾರ್ ಪಾರ್ಟಿಕಲ್ಸ್ ಸಿಚುಯೇಟೆಡ್ ಅಟ್ ಡಿಫ್ರೆಂಟ್ ಪೊಸಿಷನ್ ದ ಲೀನಿಯರ್ ವೆಲಾಸಿಟಿ ವಿಲ್ ಬಿ ಡಿಫ್ರೆಂಟ್.
ಆಯಿತಾ. ಬಟ್ ಹಾಗಾದ್ರೆ ಯಾವುದಕ್ಕೆ ಜಾಸ್ತಿ ಇರುತ್ತೆ ನೋಡಿ, ಈ ಪಾರ್ಟಿಕಲ್ ಸೇ ಇದು ಪಾರ್ಟಿಕಲ್ 1 ಅಂತ ಇಟ್ಕೊಳ್ಳೋಣ, ಸೇ ಇಟ್ ಈಸ್ ಪಾರ್ಟಿಕಲ್ 2 ಅಂತ ಇಟ್ಕೊಳ್ಳೋಣ, ಇದು ಪಾರ್ಟಿಕಲ್ 3 ಅಂತ ಇಟ್ಕೊಳ್ಳೋಣ. ಸೊ ಮೂರಲ್ಲಿ ಯಾವ ಪಾರ್ಟಿಕಲ್ ಭಾಳ ಫಾಸ್ಟಾಗಿ ತಿರುಗ್ತಾ ಇರುತ್ತೆ ಅಂದರೆ ಪಾರ್ಟಿಕಲ್ 1 ಭಾಳ ಫಾಸ್ಟಾಗಿ ತಿರುಗಬೇಕು, ಯಾಕಂದ್ರೆ ಅದೇ ಟೈಮಲ್ಲಿ ಭಾಳ ಜಾಸ್ತಿ ಕವರ್ ಮಾಡಬೇಕು, ಹೌದಾ. ಸೊ ಜಾಸ್ತಿ ಡಿಸ್ಟೆನ್ಸ್ನ ಕವರ್ ಮಾಡಬೇಕಂದ್ರೆ ದ ಪಾರ್ಟಿಕಲ್ ವಿಚ್ ಇಸ್ ದಟ್ ಫಾರ್ದೆಸ್ಟ್ ಡಿಸ್ಟೆನ್ಸ್, ಯಾವುದು ಭಾಳ ದೂರ ಇರುತ್ತೋ, ದ ಪಾರ್ಟಿಕಲ್ ವಿಚ್ ಇಸ್ ದಟ್ ಫಾರ್ದೆಸ್ಟ್ ಡಿಸ್ಟೆನ್ಸ್ ವಿಲ್ ಹ್ಯಾವ್ ಲಾರ್ಜರ್ ಲೀನಿಯರ್ ವೆಲಾಸಿಟಿ, ಅದಕ್ಕೆ ಲಾರ್ಜರ್ ವಿ ವ್ಯಾಲ್ಯೂ ಇರುತ್ತೆ, ಲೀನಿಯರ್ ವೆಲಾಸಿಟಿ ಜಾಸ್ತಿ ಇರುತ್ತೆ, ಅದ್ರ ಮ್ಯಾಕ್ಸಿಮಮ್ ಇರುತ್ತೆ. ಕೇಳ್ಬೋದು ವಿಚ್ ಪಾರ್ಟಿಕಲ್ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಲೀನಿಯರ್ ವೆಲಾಸಿಟಿ ಅಂತ. ಪಾರ್ಟಿಕಲ್ ಆನ್ ದ ಆಕ್ಸಿಸ್ ವಿಚ್ ಇಸ್ ಅಟ್ ದ ಫಾರ್ದೆಸ್ಟ್ ಡಿಸ್ಟೆನ್ಸ್, ಯಾವುದು ಆಕ್ಸಿಸಿಂದ ಭಾಳ ದೂರದಲ್ಲಿರುತ್ತೋ ಅದಕ್ಕೆ ಲೀನಿಯರ್ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಹಾಗಾದರೆ ಈ ಆ್ಯಂಗ್ಯುಲರ್ ವೆಲಾಸಿಟಿ ಏನಾಗಿರುತ್ತೆ ಸರ್ ಅಂದರೆ ದ ಆ್ಯಂಗ್ಯುಲರ್ ವೆಲಾಸಿಟಿ ಸೇಮ್ ಎಲ್ಲ ಪಾರ್ಟಿಕಲ್, ಅದು ಹತ್ರನೇ ಇರಲಿ ದೂರನೇ ಇರಲಿ, ದ ಆ್ಯಂಗ್ಯುಲರ್ ವೆಲಾಸಿಟಿ ವಿ ವಿಲ್ ಬಿ ಸೇಮ್ the angular velocity omega will be same, the angular velocity for all the particles. ಅಂದರೆ ವಿ ಜಾಸ್ತಿ ಆಯಿತು, ಆರ್ ಜಾಸ್ತಿ ಆಯಿತು ಅಂದರೆ ವಿನೂ ಜಾಸ್ತಿ ಆಗುತ್ತೆ, ಅವರ್ ರೇಷಿಯೋ ಬಿಕಮ್ಸ್ ನೋಡಿ ಆ್ಯಸ್ ಆರ್ ಇನ್ಕ್ರೀಸ್. ನೋಡಿ ಒಮೆಗಾ ಈಸ್ ವಾಟ್ ಈಸ್ ಒಮೆಗಾ, ಆಯಿತಾ. ಸೊ ವಿ ಕ್ಯಾನ್ ನೋಡಿ ವಾಟ್ ಇಸ್ ದ ನೆಕ್ಸ್ಟ್ ಥಿಂಗ್ ಈಸ್ ದ ಆ್ಯಂಗ್ಯುಲರ್ ವೆಲಾಸಿಟಿ ಫಾರ್ ಆಲ್ ದ ಪಾರ್ಟಿಕಲ್ಸ್ ಆನ್ ದ ರಿಜಿಡ್ ಬಾಡಿ ವಿಲ್ ಬಿ ಸೇಮ್, ಇಟ್ ವಿಲ್ ಬಿ ಸೇಮ್ ಆ್ಯಂಡ್ ಎಷ್ಟಿರುತ್ತೆ ಆ್ಯಂಡ್ ಈ ಸೇಮ್ ಆ್ಯಸ್ ದ ಆ್ಯಂಗ್ಯುಲರ್ ವೆಲಾಸಿಟಿ ರಿಜಿಡ್ ಬಾಡಿ. ಹಂಗಾರೆ ಈ ರಿಜಿಡ್ ಬಾಡಿದ ಆ್ಯಂಗ್ಯುಲರ್ ವೆಲಾಸಿಟಿ ಎಷ್ಟಿರುತ್ತೆ ಒಮೆಗಾ, ಎಲ್ಲ ಪಾರ್ಟಿಕಲ್ದ ಆ್ಯಂಗ್ಯುಲರ್ ವೆಲಾಸಿಟಿನೂ ಅಷ್ಟೇ ಇರುತ್ತೆ, ಒಮೆಗಾನೇ ಇರುತ್ತೆ, ಆಯಿತಾ. ಸೊ ಆಲ್ ದ ಪಾರ್ಟಿಕಲ್ಸ್ ಆನ್ ದ ರಿಜಿಡ್ ಬಾಡಿ ವಿಲ್ ಹ್ಯಾವ್ ಸೇಮ್ ಆ್ಯಂಗ್ಯುಲರ್ ವೆಲಾಸಿಟಿ. ಯಾಕೆ ಅಂದರೆ ನಿಮಗೆ ಗೊತ್ತು ವಿ ಒಮೆಗಾ ಫ್ರಮ್ ದಿಸ್ ಇಕ್ವೇಷನ್ ವಿ ಕ್ಯಾನ್ ರೈಟ್, ಆಯಿತಾ, ಒಮೆಗಾ ಈಸ್ ಈಕ್ವಲ್ ಟು ವಿ ಬೈ ಆರ್. ಆ್ಯಸ್ ಆರ್ ಇನ್ಕ್ರೀಸಸ್ ವಿ ಆಲ್ಸೋ ಇನ್ಕ್ರೀಸಸ್, ಸೊ ದಟ್ ದ ರೇಷಿಯೋ ರಿಮೇನ್ಸ್ ಸೇಮ್. ಅದು ಆ್ಯಸ್ ಆರ್ ಡಿಕ್ರೀಸಸ್ ವಿ ಆಲ್ಸೋ ಡಿಕ್ರೀಸಸ್, ಸೊ ದಟ್ ದ ರೇಷಿಯೋ ರಿಮೇನ್ಸ್ ಸೇಮ್. ಸೊ ಅಂದರೆ ಫಾರ್ ಪಾರ್ಟಿಕಲ್ಸ್ ಆನ್ ದ ರಿಜಿಡ್ ಬಾಡಿ, ಆಲ್ ದ ಪಾರ್ಟಿಕಲ್ಸ್ ಎಲ್ಲ ಪಾರ್ಟಿಕಲ್ಗೂ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಸೇಮ್ ಇರುತ್ತೆ, ಬಟ್ ಲೀನಿಯರ್ ವೆಲಾಸಿಟಿ ಬೇರೆ ಬೇರೆ ಇರುತ್ತೆ. ಯಾವ ಪಾರ್ಟಿಕಲ್ ಹತ್ತಿರ ಇರುತ್ತೋ ಅದಕ್ಕೆ ಲೀನಿಯರ್ ವೆಲಾಸಿಟಿ ಕಡಿಮೆ ಇರುತ್ತೆ, ಯಾವ ಪಾರ್ಟಿಕಲ್ ಭಾಳ ದೂರದಲ್ಲಿರುತ್ತೆ ಫಾರ್ದೆಸ್ಟ್ ಇರುತ್ತೋ ಅದಕ್ಕೆ ಲೀನಿಯರ್ ವೆಲಾಸಿಟಿ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ, ಹೌದು ತಾನೆ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್. ಎಂಥದ್ದು ಆ್ಯಂಗ್ಯುಲರ್ ಆಕ್ಸಿಲರೇಷನ್, angular acceleration, you know linear acceleration, a is equal to rate of change of velocity delta v by delta t, it is a vector, ಹೌದು ತಾನೆ. ಅಥವಾ ಫಾರ್ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ a will be equal to dv by dt, it is linear acceleration. In the same manner we can define angular acceleration is represented by alpha, ಹೌದು ತಾನೆ. ಸೊ the average angular acceleration represented by alpha bar, that will be equal to omega 2 minus omega 1 divided by t2 minus t1, ಆಯಿತಾ. ಏನು ಒಮೆಗಾ 1 ಒಮೆಗಾ 2 ಅಂದರೆ ಒಮೆಗಾ 1 ಒಮೆಗಾ 2 ಅವರ ಆ್ಯಂಗ್ಯುಲರ್ ವೆಲಾಸಿಟಿ ಆಫ್ ಬಾಡಿ t1 ಆ್ಯಂಡ್ t2, ಹೌದಾನೆ. ಸೊ ಯಾವುದೋ ಬಾಡಿ ಸೇ t1 ಟೈಮ್ ಇದ್ದಾಗ ಅದರ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ 1 ಇದೆ ಅಂತ ಇಟ್ಕೊಳ್ಳಿ, ಅಂದರೆ ಫ್ಯಾನ್ ಫಸ್ಟಿಗೆ ಆಗದೆ ನಿಧಾನಕ್ಕೆ ತಿರುಗ್ತಾ ಇದೆ, ಆ್ಯಂಗ್ಯುಲರ್ ವೆಲಾಸಿಟಿ ಕಡಿಮೆ ಇದೆ, ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬಿಡುತ್ತೆ. t2 ಟೈಮ್ ಆದಾಗ ಅದರ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ 2 ಆಯಿತು ಅಂತ ಇಟ್ಕೊಳ್ಳಿ, ಹೌದಾನೆ. ಸೊ ದಟ್ ಒಮೆಗಾ 2 ಮೈನಸ್ ಒಮೆಗಾ 1 ಡಿವೈಡ್ ಬೈ t2 ಮೈನಸ್ t1. ಸೊ ಒಮೆಗಾ 2 ಮೈನಸ್ ಒಮೆಗಾ 2 ಚೇಂಜ್ ಇನ್ ಆ್ಯಂಗ್ಯುಲರ್ ವೆಲಾಸಿಟಿ, ದಟ್ ಇಸ್ ಡೆಲ್ಟಾ ಒಮೆಗಾ ಡಿವೈಡ್ ಬೈ ಡೆಲ್ಟಾ ಟಿ. ಸೊ ದಿಸ್ ಈಸ್ ಅವರೇಜ್ ಆ್ಯಂಗ್ಯುಲರ್ ವೆಲಾಸಿಟಿ. ಹಾಗಾದರೆ ವಾಟ್ ಇಸ್ ಅವರೇಜ್ ಆ್ಯಂಗ್ಯುಲರ್ ವೆಲಾಸಿಟಿ ಅಥವಾ ಅವರೇಜ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್? ದ ಅವರೇಜ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಇಸ್ ಡಿಫೈನ್ಡ್ ಆ್ಯಸ್, ಹೆಂಗೆ ಡಿಫೈನ್ ಮಾಡೋದು, ಇಟ್ ಇಸ್ ದ ರೇಷಿಯೋ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಅಥವಾ ಇಟ್ ಇಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಆ್ಯಂಗ್ಯುಲರ್ ವೆಲಾಸಿಟಿ, ಡೆಲ್ಟಾ ಒಮೆಗಾ ಅಂದರೆ, ಹೌದಾ. ಇಟ್ ಇಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಆ್ಯಂಗ್ಯುಲರ್ velocity, it is the ratio of change in angular velocity to time interval, ಹೌದಾನೆ. ಸೊ ದಿಸ್ ರೇಷಿಯೋ ನಾವು ವಿ ಕಾಲ್ ಇಟ್ ಆಸ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್. ಸೊ ಹಾಗಾದರೆ ವಾಟ್ ಇಸ್ ಇನ್ಸ್ಟಂಟೇನಿಯಸ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್? ಯು ಕ್ಯಾನ್ ರೈಟ್ ಇನ್ಸ್ಟಂಟೇನಿಯಸ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಆಲ್ಫಾ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0 delta omega by delta t. So it implies average, instantaneous angular acceleration alpha, that will be equal to d omega by dt, ಆಯಿತಾ, d omega by dt, ಆಯಿತಾ. ಸೊ ಹಾಗಾದರೆ ವಾಟ್ ಇಸ್ ದ SI ಯೂನಿಟ್ ಫಾರ್ angular acceleration? The SI unit for angular acceleration is radian per second square.
रेडियन पर सेकेंड स्क्वायर, मीटर पर सेकेंड स्क्वायर इद्दांगे रेडियन पर सेकेंड स्क्वायर, रेडियन पर सेकेंड स्क्वायर. अगर व्हाट आर द डायमेंशंस, यू कैन राइट m0 l0 t minus 2 t minus 2. So they are the dimensions of angular acceleration. ಹೌದಾನೆ. ಸೊ ಇನ್ ದಿಸ್ ವಿಡಿಯೋ ನಾವೇನು ಕಲ್ದ್ವಿ, ವಾಟ್ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ, ವಾಟ್ ಈಸ್ ಇಟ್ಸ್ SI ಯೂನಿಟ್, ಆಯಿತಾ, ವಾಟ್ ಈಸ್ ದ ಡೈರೆಕ್ಷನ್. ದೆನ್ ವಿ ಹ್ಯಾವ್ ಲರ್ನ್ಡ್ ವಾಟ್ ಈಸ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್. ಸೊ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಡೈರೆಕ್ಷನ್ ಯಾವ ಥರ ಇರುತ್ತೆ, ಇಟ್ ವಿಲ್ ಬಿ ಅಗೇನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಒಮೆಗಾ. ಒಮೆಗಾ ಯಾವ ದಿಕ್ಕಿನಲ್ಲಿ ಇರುತ್ತೋ ಆ್ಯಂಗ್ಯುಲರ್ ಆಕ್ಸಿಲರೇಷನ್ನು ಅದೇ ದಿಕ್ಕಿನಲ್ಲೇ ಇರುತ್ತೆ. ಯಾವತ್ತಾನೆ. ಸೊ ಎರಡು ಟಾಪಿಕ್ ನೋಟ್ಸ್ ಆಲ್ರೆಡಿ ನಾನು ಕಳಿಸಿದ್ದೀನಿ, ನೋಟ್ಸ್ ಬರಿತಾ ಹೋಗಿ, ಅದರಲ್ಲೇ ಇದೆ ಎಲ್ಲ ನೋಟ್ಸ್, ಆಯಿತಾ, ಓದ್ತಾ ಹೋಗಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ, ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ.